ಹಾಯ್ ಫ್ರೆಂಡ್ಸ್, ಮಮತಾನ್ ವ್ಲಾಗಿಗೆ ಸ್ವಾಗತ. ಬೆಳಗ್ಗೆನೇ ಅಮ್ಮ ದೋಸೆ ಮಾಡ್ತಾಯಿದ್ರು. ದೋಸೆಗೆ ಚಟ್ನಿ ಸಾಕು ಕೂಡ ರೆಡಿಯಾಗಿತ್ತು. ನಾನು ಸ್ನಾನ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ತಿಂಡಿ ಹಾಕ್ಕೊಂಡು ತಿಂತಾಯಿದ್ದೆ. ಆಮೇಲೆ ಸ್ವಲ್ಪ ಅಂಗಡಿ ಸಾಮಾನು ತರೋದಿತ್ತು. ಆಗ ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ, ಜೊತೆಗೆ ನಾನು ಹೋಗೋಣ ಅಂತ ಬಿಟ್ಟು ಅಮ್ಮನ ಜೊತೆ ನಾನು ಸಹ ಹೋದೆ. ಅಂಗಡಿ ಸಾಮಾನು ವಾರಕ್ಕೆ ಒಂದು ಸಲ ಅಷ್ಟೇ ತರೋದು, ಹಾಗಾಗಿ ತುಂಬ ಭಾರ ಇರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಹೋದೆ. ಇದು ನಮ್ಮೂರು ಸಂತೆ ಮಾರ್ಕೆಟು. ಭಾನುವಾರ ದಿನ ಮಾತ್ರ ತುಂಬ ರಶ್ ಇರುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಉಳಿದಿದ್ದ ದಿನಗಳಲ್ಲಿ ಇಲ್ಲಿ ಈ ರೀತಿ ಖಾಲಿನೇ ಇರೋದು. ಅಲ್ಲಿಂದ ಸ್ವಲ್ಪ ಫ್ಯಾಮಿಲಿದು ವಂಶವೃಕ್ಷ ಮಾಡಿಸೋದಿತ್ತು, ಹಾಗಾಗಿ ಹೋಗಿ ಅಲ್ಲಿ ಸಹ ಮಾಡಿಸ್ಕೊಂಡು, ಹಾಗೆ ಅಮ್ಮಂದು ರೆಗ್ಯುಲರ್ ಮಾತ್ರೆಗಳೆಲ್ಲ ಖಾಲಿಯಾಗಿದ್ದವು. ಹಾಗೆ ಮೆಡಿಕಲಿಗೆ ಹೋಗಿ ಅದನ್ನು ತೊಗೊಂಡು, ಆಮೇಲೆ ಅಂಗಡಿ ಸಾಮಾನುಗಳು ಸಹ ಖಾಲಿಯಾಗಿದ್ದವು. ವಾರಕ್ಕೊಮ್ಮೆ ತರೋದು ಅಂತ ಹೇಳಿದ್ನಲ್ವ, ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಂಗಡಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು, ಚಿಪ್ಸ್ಗಳು ಎಲ್ಲ ತೊಗೊಂಡು ಎಲ್ಲವನ್ನು ಪ್ಯಾಕ್ ಮಾಡಿಸಿ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಸಹ ಬುಕ್ ಮಾಡಿದ್ವಿ. ಆಟೋದಲ್ಲಿ ಸಹ ಎಲ್ಲ ತೊಗೊಂಡು ಬಂದು, ನಾನೇನು ಯಾವುದಕ್ಕೂ ನಾಚ್ಕೊಳ್ಳಲ್ಲ. ಯಾಕಂದರೆ ದುಡಿದು ತಿನ್ನೋಕ್ಕೆ ಯಾಕೆ ನಾಚ್ಕೋಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದೇ ನಮ್ಮನ್ನು ಕಲಿಸ್ಕೊಟ್ಟಿರೋ ರೂಲ್ಸು. ಇದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ಅಮ್ಮ ಅಲ್ಲೇ ಹೇಳ್ಕೊಂಡ್ರು, ಪಾಪ ಅವರಿಗೆ ಗೋಬಿ ಇವೇನಾರು ತರೋಣ ಅಂತ ಹೇಳ್ಬಿಟ್ಟು. ಅಮ್ಮನಿಗೆ ಮತ್ತು ಹುಷಾರಿರಲಿಲ್ಲ, ಕೈ ಕಾಲೆಲ್ಲ ನೋವು ಅಂತ ಹೇಳ್ತಾಯಿದ್ರು. ಹಾಗಾಗಿ ನೈಟು ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ ಸಹ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡು ಹೆಚ್ಕೊಳ್ತಾ ಇದ್ದೆ. ಹೆಂಗೂ ಯಾಕಂದರೆ ಅಮ್ಮನ ಜೊತೆ ನಾನು ಬೆಳಗ್ಗೆ ಹೋದಳು, ಸಂಜೆ ಬಂದಲ್ವ, ನನಗೂ ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು. ಹಾಗಾಗಿ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ರೈಸಿಗೆಲ್ಲ ರೆಡಿ ಮಾಡಿಕೊಂಡೆ. ಎಗ್ ರೈಸಿಗೆ ರೆಡಿ ಮಾಡ್ಕೊಳ್ಳೋಷ್ಟಿಗೆ ಅನ್ನ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಸಹ ಎಲ್ಲ ತೊಳೆದಿಡ್ತಾ ಇದ್ದೆ. ಈ ಎಗ್ ರೈಸ್ ಎಲ್ಲರಿಗೂ ಬಂದೇ ಬರುತ್ತೆ, ಬಟ್ ನಾವು ಮಾಡೋ ರೀತಿನ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ 2-3 ಚಮಚ ಸ್ಪೂನು ಎಣ್ಣೆ ಹಾಕ್ಕೊಳ್ತೀವಿ. ಅದೇ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಎಣ್ಣೆ ಕಾದ ನಂತರ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋ ತನಕ ಕಲಿಸ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾವು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ. ಅದನ್ನು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 7 ಮೊಟ್ಟೆ ತೆಗೆದುಕೊಂಡಿದ್ದೀನಿ. ಮೊಟ್ಟೆನೆಲ್ಲ ಹೊಡೆದಾಕೋಬೇಕು. ನೆಕ್ಸ್ಟ್ ಇದಕ್ಕೆ ಚಿಕನ್ ಮಸಾಲ, ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗಟ್ಟಿ ಆಗೋ ತನಕ ಕಲಿಸ್ಕೋಬೇಕು. ಇದೇ ರೀತಿ ಫ್ರೆಂಡ್ಸ್, ಅದು ಗಟ್ಟಿ ಆಗೋ ತನಕ ಕಲಿಸ್ಕೊಂಡ್ರೆ ಮುಗೀತು. ಅಲ್ಲಿ ಒಗ್ಗರಣೆ ರೆಡಿ ಅಂತಲೇ ಹೇಳ್ಬೋದು. ಅನ್ನ ಸಹ ರೆಡಿಯಾಗಿತ್ತು. ಹುಡುಗರು ಸಹ ಹೊಟ್ಟೆ ಹಚ್ಕೊಂಡಿದ್ರು. ಹಾಗಾಗಿಬಿಟ್ಟು ಕಲಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹರಿವಾಣದಲ್ಲಿ ಅನ್ನ ಎಲ್ಲ ಆರಲಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿಟ್ಕೊಂಡಿದ್ದೆ. ಅದು ಸಹ ಆರಿತು. ಹಾಗಾಗಿ ಎಲ್ಲ ಒಗ್ಗರಣೆನೂ ಅದಕ್ಕೆ ಹಾಕಿ ಕಲಸಿ ಹುಡುಗರು ಹೋಗಿ ಊಟ ಇಟ್ಕೊಟ್ಟೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.